ಬೀದರ್ ಜಿಲ್ಲೆಯ ಮಹಿಳಾ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಖೇಲೋ ಇಂಡಿಯಾ ಆಸ್ಮಿತಾ ವುಮೆನ್ಸ್ ವುಶು ಲೀಗ್ 2026 ಕ್ರೀಡಾಕೂಟವನ್ನು ಬೀದರ್ನಲ್ಲಿ ಆಯೋಜಿಸಲಾಗಿದೆ. ಆಗಸ್ಟ್ 29 ಮತ್ತು 30ರಂದು ನಡೆಯಲಿರುವ ಈ ಕ್ರೀಡಾಕೂಟವು ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಆಗಸ್ಟ್ 29ರಂದು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದೆ. ವುಶು ಕ್ರೀಡೆಯಲ್ಲಿ ಸಬ್ ಜೂನಿಯರ್, ಜೂನಿಯರ್ ಹಾಗೂ ಸೀನಿಯರ್ ವಿಭಾಗಗಳ ಮಹಿಳಾ ಕ್ರೀಡಾಪಟುಗಳು ಭಾಗವಹಿಸಲಿದ್ದು, ಸುಮಾರು 200ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ. ವುಶು ಸ್ಪೋರ್ಟ್ಸ್ ಅಸೋಸಿಯೇಷನ್ ಬೀದರ್ ವತಿಯಿಂದ ಹಾಗೂ ಜ್ಞಾನ ಸುಧಾ ವಿದ್ಯಾಲಯ ಬೀದರ್ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಎಎಸ್ಐ ಸಂಗೀತಾ ಸೇರಿದಂತೆ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಮಹಿಳಾ ಕ್ರೀಡಾಪಟುಗಳಿಗೆ ಉತ್ತಮ ವೇದಿಕೆ ಕಲ್ಪಿಸಿ ಅವರ ಪ್ರತಿಭೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ಲೀಗ್ ಆಯೋಜಿಸಲಾಗಿದ್ದು, ಕ್ರೀಡಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಸಂಸ್ಥೆ ವತಿಯಿಂದ ಈಗ ಈ ಕಾರ್ಯಕ್ರಮದ ವಿವರಣೆಯನ್ನು ಕರ್ನಾಟಕ ರಾಜ್ಯ ವುಶು ಸಂಸ್ಥೆಯ ಪ್ರಧಾನ ದಿನಾಂಕ 29-30 ಆಗಸ್ಟ್ 2026 ನೆಹರು ಜಿಲ್ಲಾ ಕ್ರೀಡಾಂಗಣ ಬೀದರ್ನಲ್ಲಿ ಖೇಲೋ ಇಂಡಿಯಾ ಅಸ್ಮಿತಾ ವುಮೆನ್ಸ್ ವುಶು ಲೀಗ್ ಕ್ರೀಡಾಕೂಟ ಆಯೋಜನೆ ಆಗ್ತಾ ಇದೆ. ಈ ಕ್ರೀಡಾಕೂಟವನ್ನು ಬೀದರ್ ಜಿಲ್ಲಾ ವುಶು ಸಂಸ್ಥೆಗೆ ಆಯೋಜಿಸುತ್ತಿದೆ. ಈ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ಸುಮಾರು 200ಕ್ಕಿಂತ ಹೆಚ್ಚು ಮಹಿಳೆಯರು ಭಾಗವಹಿಸುತ್ತಿದ್ದಾರೆ. ಖೇಲೋ ಇಂಡಿಯಾ ಅಸ್ಮಿತಾ ಲೀಗ್ ಇದೊಂದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ಕ್ರೀಡೆಯಲ್ಲಿ ಭಾಗವಹಿಸುವ ಸಲುವಾಗಿ ಇದೊಂದು ಸ್ಕೀಮ್ ಮಾಡಿದ್ದಾರೆ, ಅಸ್ಮಿತಾ ಲೀಗ್ ಅಂತೇಳಿ. ಅದರ ಸಲುವಾಗಿ ಅಸ್ಮಿತಾ ವುಮೆನ್ಸ್ ವುಶು ಲೀಗ್ ಕ್ರೀಡಾಕೂಟವನ್ನು ಕರ್ನಾಟಕ ರಾಜ್ಯ ವುಶು ಸಂಸ್ಥೆ ರಾಜ್ಯದ 10 ಜಿಲ್ಲೆಗಳಲ್ಲಿ ಆಯೋಜಿಸುತ್ತಿದೆ. ಅದೇ ಪ್ರಕಾರ ಬೀದರ್ ಒಂದು ಜಿಲ್ಲೆಯೊಂದು ಆಯ್ಕೆ ಮಾಡಿ ನಾವು ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಇಲ್ಲಿ ಭಾಗವಹಿಸಿ ಪದಕಗಳನ್ನು ಪಡೆದಂಥ ಕ್ರೀಡಾಪಟುಗಳಿಗೆ ಜೂನಿಯರ್ ಲೆವೆಲ್ಗೆ ನಾವು ಆಯ್ಕೆ ಮಾಡ್ತೀವಿ, ಅಲ್ಲಿ ಅವರು ಹೋಗ್ತಾ ಇದ್ದಾರೆ. ಇಲ್ಲಿ ಭಾಗವಹಿಸುವಂಥ ಎಲ್ಲ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆಯನ್ನು ಬೀದರ್ ಜಿಲ್ಲಾ ವುಶು ಸಂಸ್ಥೆಯು ಉಚಿತವಾಗಿ ಆಯೋಜನೆ ಮಾಡಿಕೊಂಡಿದೆ. ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವು ಶಾಸಕರ ಉಸ್ತುವಾರಿ ಮಂತ್ರಿಗಳಾದ ಶ್ರೀ ಈಶ್ವರ ಖಂಡ್ರೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೀವಿ. ಅವರು ನಾಳೆ ಈ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರು ಸ್ಟೇಡಿಯಂ ಬರ್ತಾ ಇದ್ದಾರೆ. ಈ ಕ್ರೀಡಾಕೂಟ ಅಲ್ಲೇ ಇರುವುದರಿಂದ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಅವರಲ್ಲೇ ಬರ್ತಾರೆ. ಅಧ್ಯಕ್ಷತೆಯನ್ನು ಪೂರ್ಣಿಮಾ ಮೇಡಮ್ ಅವರು ವಹಿಸ್ಕೊಳ್ತಾ ಇದ್ದಾರೆ. DC ಮೇಡಮ್ ಕೂಡ ಬರ್ತಾ ಇದ್ದಾರೆ. ಆಮೇಲೆ ಸಂಗೀತ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಕ್ಕಾಪಿಡಿಯಾ ಅವರು ಕೂಡ ಬರ್ತಾ ಇದ್ದಾರೆ. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಯೂತ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಪ್ರಕಾಶ್ ಅವರು ಕೂಡ ಇದ್ದಾರೆ. ಈ ಕ್ರೀಡಾಕೂಟದ ಸುದ್ದಿಯನ್ನು ತಾವು ರಾಜ್ಯ ಪುಟದಲ್ಲಿ ಪ್ರಕಟಿಸಿ ಹೆಚ್ಚಿನ ಪ್ರಚಾರ ಸಿಗುವ ಹಾಗೆ ಮಾಡಬೇಕಂತ ನಾನು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ತೀನಿ. ಅವ್ರ ಸರ್ಕಾರ ಇದ್ದಲ್ಲಿ ಮಾತ್ರ ನಾವು ಮಾಡ್ತಾ ಇದ್ದೀವಿ. ನಾವೇ ಅಸೋಸಿಯೇಷನ್ ಸ್ವಂತ ಏನಿಲ್ಲ. ನಮಗೆ ಭಾರತೀಯ ಕ್ರೀಡಾ ಪ್ರಾಧಿಕಾರ ಅಲಾಟ್ಮೆಂಟ್ ಮಾಡಿದವ್ರು ಮಾತ್ರ ನಾವು ಮಾಡ್ತಾ ಇದ್ದೀವಿ, ಇಲ್ಲ ಅಂತಂದ್ರೆ ಇಲ್ಲ. ಇದಕ್ಕಿಂತ ಮುಂಚೆ ಪ್ರೊಸೀಜರ್ ಇರುತ್ತೆ. ಇದಕ್ಕಿಂತ 3-4 ತಿಂಗಳ ಮುಂಚೆ ಅವರು ನಮ್ಮ ವುಶು ಆಫ್ ಇಂಡಿಯಾಕ್ಕೆ 200 ಸಿಟಿ ಲೀಗ್ನ ಅಲಾಟ್ಮೆಂಟ್ ಮಾಡಿದ್ರು. ವುಶು ಅಸೋಸಿಯೇಷನ್ ಆಫ್ ಇಂಡಿಯಾ ಕರ್ನಾಟಕ ವುಶು ಸಂಸ್ಥೆಗೆ 10 ಸಿಟಿ ಲೀಗ್ ಮಾಡಲಿಕ್ಕೆ ನಮ್ಗೆ ಅಲಾಟ್ಮೆಂಟ್ ಮಾಡಿದೆ. 10 ಸಿಟಿ ಲೀಗ್ ನಾವು ಎಲ್ಲೆಲ್ಲಿ ಮಾಡಬೇಕು ಅನ್ನೋದು ನಾವು ಈಗಾಗಲೇ 1-1.5 ತಿಂಗಳಿಂದ ನಾವು ಅವರಿಗೆ ವಿವರಣೆ ಕೊಟ್ಟಿದ್ದೀವಿ. ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಅಲ್ಲಿಂದ ಸ್ಯಾಂಕ್ಷನ್ ಆದಮೇಲೆ ನಾವು ಮಾಡ್ತಾ ಇದ್ದೀವಿ, ಇಲ್ಲ ಅಂತಂದ್ರೆ ಮಾಡೋಕ್ಕೆ ಬರೋದಿಲ್ಲ. ಸರ್, ಟೋಟಲಿ ಇಂಡಿಯಾದೊಳಗೆ 200 ಸಿಟಿ ಲೀಗ್ ಆಗ್ತಾ ಇದೆ ವುಶು ಗೇಮಿಂಗ್. ಇದೇ ಥರ ಬೇರೆ ಬೇರೆ ಗೇಮ್ದು ಕೂಡ ಆಗುತ್ತೆ. ವುಶು ಗೇಮಿಂಗ್ 200 ಆಗ್ತಾ ಇದೆ. ಅಂಥದ್ರಲ್ಲಿ ನಮ್ಮ ಸ್ಟೇಟಲ್ಲಿ 10 ಆಗ್ತಾ ಇದ್ದಾವೆ.
ಫಸ್ಟ್ ನಾವು ಬಾಗಲಕೋಟೆ ಇಲ್ಲಿ ಮಾಡಿದ್ವಿ, ಸೆಕೆಂಡ್ ಬಿಜಾಪುರ, ಥರ್ಡ್ ಇಲ್ಲೇ. ಇದಾದಮೇಲೆ ಮೈಸೂರು, ಬೆಳಗಾವಿ, ದಾವಣಗೆರೆ, ಶಿವಮೊಗ್ಗ, ಬೆಂಗಳೂರು, ಆಮೇಲೆ ಚಿತ್ರದುರ್ಗ, ಹೊಸಪೇಟೆ. ಸರ್ ಇದು ಇಳ್ಕೊಳ್ಳಿಕ್ಕೆ ನಾವು ಬೆಳಗ್ಗೆ ಮಾಡಿ ಸಾಯಂಕಾಲ ಮುಗಿಸ್ತೀವಿ. ಹೋಗ್ತಾರೆ ಅವರು, ಇದೇ ಜಿಲ್ಲೆಯವ್ರು ಇರ್ತಾರಲ್ಲ, ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿದ್ವಿ, ಅವ್ರಿಗೆ ಮೆಡಿಕಲ್ ವ್ಯವಸ್ಥೆ ಮಾಡಿದ್ವಿ. ಇದಕ್ಕೇನು ನಾವು ಇದ್ರಾಗ ಏನು ಎಂಟ್ರಿ ಫೀಸ್ ಏನೂ ತಗೊಳ್ಳೋದಿಲ್ಲ, ಫ್ರೀ ಆಗಿರುತ್ತೆ. ಬರ್ತಾರೆ, ಆಟ ಆಡ್ತಾರೆ.